ತುಮರಾಜಪಲ್ಲಿ ಗ್ರಾಮ ದೇವತೆ ಆದಂಥ ಸಪ್ತಮಾತೃಕ ಚೌಡೇಶ್ವರಿ ದೇವರ ದೇವಸ್ಥಾನದ ಇವತ್ತು ಒಂದು ಪೂಜೆ ಕಾರ್ಯಕ್ರಮ ಆಯಿತು. ಆ ಪೂಜೆಯಲ್ಲಿ ಭಾಗವಹಿಸ್ತೀವಿ. ಎಷ್ಟು ವರ್ಷಗಳದ್ದು ದೇವಸ್ಥಾನ ಇದು? ಹಳೆ ಕಾಲದ್ದು ಹಳೆ ಕಾಲದ್ದು ಸುಮಾರು ವರ್ಷಗಳಿಂದ ಇದ್ದಿದ್ದು ಚೌಡೇಶ್ವರಿ ಮಾತಾ. ಸುಮಾರು ನಮ್ಮವರು ಇವತ್ತು ದೀಪೋತ್ಸವ ಕಾರ್ಯಕ್ರಮಗಳಿಗೆ ಅಭಿಷೇಕ ಪ್ರಸಾದ ವಿನಿಯೋಗ ಎಲ್ಲ ಚೆನ್ನಾಗಿ. ಎಷ್ಟು ಊರುಗಳಿಗೆ ಗ್ರಾಮ ದೇವತೆ? 10 ಊರುಗಳು. ಸೆವೆನ್ ಗ್ರಾಮಗಳಿಗೆ. ಶಕ್ತಿ ಹೆಂಗಿದೆ? ಪವರ್ ಚೆನ್ನಾಗಿದೆ. ಪವರ್ ಎಲ್ಲ ಚೆನ್ನಾಗಿದೆ. ಏನು ಇಲ್ಲ ನೆನೆಸ್ಕೊಂಡು ಹೋದ್ರೆ ಅದಕ್ಕೆ ಗ್ಯಾರಂಟಿ ಆಗ್ತದೆ. ಇನ್ನು ಅದಕ್ಕೋಸ್ಕರ ನಿಮಗೆ ಜ್ಞಾಪಕ ಇಲ್ಲ ಎಷ್ಟು ವರ್ಷ ಅಂತ ಗೊತ್ತಿಲ್ಲ? ಗೊತ್ತಿಲ್ಲ. తిమరాజపల్లి దేవస్థానం, చౌడేశ్వరి దేవస్థానం అది ఎన్నేళ్ళేమో తెలియదు, మాకు గుర్తులేదు. పూజలు చేస్తూ ఉన్నారు. అంతా పోయింది. మళ్ళీ కట్టాలని ప్రయత్నం చేస్తూ ఉంటారు. ఈ అమ్మ ఎన్ని గ్రాములకి దేవత అమ్మ? ఈ 7 ఊర్లకి. 7 ఊర్లకి గ్రామ దేవత. 7 ఊర్లలో వస్తూ ఉంటారు. ముందు ఇప్పుడు వచ్చేలేదు. ఏదో 2 ఊర్లు 3 ఊర్లు వస్తారు. ఈ కట్టడానికి ఇట్లా ఉంది. ఇట్లా ఉంది. ఇప్పుడు పోయేసింది. ముందు బాగుండింది. ఈ ఏళ్ళు దిగేసి ఇట్లా మానవాడు దిగిపోయి ఇప్పుడేమో రోడ్ పనికి ఏమో గుడి ఏమో తీసేస్తారు. ఆ పక్క కట్టాలనుకుంటా ఉన్నారు. ఈరోజు ఏం విశేషము? ఇదే గుడి దుబ్బేస్తాము అని ఈరోజు. ఇప్పుడు ఎప్పుడు మీకు ఈ దీపోత్సవం అయ్యేది దీంట్లో అవుతా ఉంది. ఆషాఢ మాసంలో అప్పుడు చేస్తూ ఉండ్రే. ఈ గుడి ఎత్తేతాము అని చెప్పి ఈ పొద్దు ప్రోగ్రాం పెట్టుకో ఉంటారు. మళ్ళీ ఎన్నాళ్ళకి చేస్తాము గుడి కాడ లాస్ట్ దీపోత్సవం చేసుకున్నామని. అట్లా. ఇప్పుడు మీ పేరు? ముండత్నం. మీ వంశస్థంలో ఇంకా ఎప్పుడు పూజ చేసేది? మీ మా అబ్బగారి కాలం, మా తాత కాలం నుంచి మనం వాళ్ళు చేస్తాము.
ತಿಮ್ರಾವತ್ನಹಳ್ಳಿ ಮತ್ತು ಆಜುಬಾಜು ಗ್ರಾಮಸ್ಥರಿಗೆ ಚೌಡೇಶ್ವರಿ ದೇವಸ್ಥಾನದ ಪರವಾಗಿ ಧನ್ಯವಾದಗಳು. ಯಾಕಂದರೆ ಈ ದೇವಸ್ಥಾನ ನ್ಯಾಷನಲ್ ಹೈವೇ ಆಗ್ತಿರೋದ್ರಿಂದ ಈ ಗುಡಿಯನ್ನು ಡಿಸ್ಮ್ಯಾಂಡಲ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಗುಡಿಯನ್ನು ಸುಮಾರು ಈ ಗುಡಿ ದೇವಸ್ಥಾನದ ಚರಿತ್ರೆ 150ರಿಂದ 200 ವರ್ಷಗಳು ಅಂತ ದೊಡ್ಡವರು ತಿಳಿಸಿದ್ದಾರೆ. ಆದ್ದರಿಂದ ಈ ಹೈವೇಗೆ ಹೋಗ್ತಾ ಇರೋದ್ರಿಂದ ಬೇರೆ ಕಡೆ ಪಕ್ಕದಲ್ಲೇ ಸ್ಥಳ ನೋಡಿ ಕಟ್ಟಬೇಕು ಅಂತ ಭಕ್ತಾದಿಗಳೆಲ್ಲರೂ ತೀರ್ಮಾನಿಸಿದ್ದಾರೆ. ಅದಕ್ಕೆ ಸಾರ್ವಜನಿಕರೆಲ್ಲರೂ ಇವತ್ತು ಈ ಒಂದು ಕಾರ್ಯ ಮಾಡಿದ್ದಾರೆ. ತುಂಬ ಆಸಕ್ತಿಯಿಂದ ಬಂದು ಹೆಣ್ಣುಮಕ್ಕಳು ಅಕ್ಕ ತಂಗಿರು ಎಲ್ಲರೂ ಬಂದಿದ್ದಾರೆ ಮತ್ತು ನಮ್ಮ ಜನ ಎಲ್ಲರೂ ಸಹಕಾರ ಮಾಡಿ ಈ ಮತ್ತೊಂದು ದೇವಸ್ಥಾನವನ್ನು ನಿರ್ಮಿಸೋಕ್ಕೆ ನಮ್ಮ ಪ್ರಜೆಗಳೆಲ್ಲ ಸಾರ್ವಜನಿಕ ಸಪೋರ್ಟ್ ಮಾಡಬೇಕೆಂದು ಮತ್ತೆ ಕೋರ್ಕೊಳ್ತೀವಿ. ಇನ್ನೊಂದು ಮುಖ್ಯವಾಗಿ ಚೌಡೇಶ್ವರಿ ದೇವಸ್ಥಾನ ಈ ಸುಮಾರು ಒಂದು 15-20 ಕಿಲೋಮೀಟರ್ ನಮಗೆ ತಿಳಿದಂಗೆ ಈ ರೀತಿಯಾಗಿ ಒಳಗಡೆ ದೇವಸ್ಥಾನದ ವಿಗ್ರಹಗಳಾಗಲಿ ದೇವಸ್ಥಾನ ಆಗಲಿ ಚೌಡೇಶ್ವರಿ ದೇವಸ್ಥಾನ ಎಲ್ಲೂ ನೆಲೆಸಿಲ್ಲ ಅಂತ ತಿಳಿದಿದೆ. ಆದ್ದರಿಂದ ಇನ್ನೊಂದು ಅದ್ಭುತವಾಗಿ ಒಳ್ಳೆಯ ಕಟ್ಟಡವನ್ನು ನಿರ್ಮಿಸಬೇಕು ಅಂತ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜನರೆಲ್ಲ ಸಹಕಾರ ಮಾಡಿದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡಿ ಆ ದೇವಸ್ಥಾನ ಮತ್ತೆ ನಿರ್ಮಿಸೋಕ್ಕೆ ಮನಸ್ಫೂರ್ತಿಯಾಗಿ ತೀರ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾರೆ ಇನ್ನೂ ಒಂದು 2 ನಿಮಿಷ. ನಾವು ಜೂನ್ ಜುಲೈಯಲ್ಲಿ ಬರ್ತಾಯಿತ್ತು ಮಾಮೂಲಿಯಾಗಿ. ಈ ಆರುದ್ರ ನಕ್ಷತ್ರದಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯ. ಇವಾಗ ರೋಡ್ ಕಟ್ಟಿಂಗ್ ದೇವಸ್ಥಾನ ಹೋಗ್ತಾ ಇರೋದರಿಂದ ಸ್ವಲ್ಪ ಅರ್ಲಿಯಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಡೆಮಾಲಿಷ್ ಮಾಡಿ ಪಕ್ಕದಲ್ಲೇ ಒಳ್ಳೆಯ ದೇವಸ್ಥಾನ ಕಟ್ಟಬೇಕು ಅಂತ ಕಮಿಟಿನೂ ಮಾಡಿದ್ದೀವಿ. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ಇನ್ನೂ ಒಂದು ದಿವಸ ನಾವು ಊರವರು ಮತ್ತು ಕಮಿಟಿಯವರೆಲ್ಲ ಸೇರಿ ಒಂದು ಒಳ್ಳೆಯ ದಿವಸ ನೋಡಿ ದೇವಸ್ಥಾನವನ್ನು ಡೆಮಾಲಿಷ್ ಮಾಡಿ ಮತ್ತು ಒಳ್ಳೆಯ ದಿವಸ ನೋಡಿ ಪಕ್ಕದಲ್ಲೇ ಇಲ್ಲೊಂದು ನೂತನವಾಗಿ ಈ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ನಿರ್ಮಿಸಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಎಲ್ಲಿ ಇರುವಂಥ ದೇವಸ್ಥಾನ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೂ ಇಲ್ಲ. 9 ದೇವರುಗಳು ಒಂದೇ ಕಡೆ ನೆಲೆಸಿರುವ ದೇವಸ್ಥಾನ ಅಂದರೆ ನಾವು ನೋಡಿಲ್ಲ. ತಾಲೂಕಲ್ಲಿ ಯಾವುದಾದ್ರೂ ಇದೆಯೇನೋ ಗೊತ್ತಿಲ್ಲ. 9 ದೇವರು ಒಂದೇ ಕಡೆ ಇರುವಂಥ ದೇವಸ್ಥಾನ ನಮ್ಮ ಚೌಡೇಶ್ವರಮ್ಮ ದೇವಸ್ಥಾನ. ನಾವು ದೇವತೆಗಳು ಅದು ಇವಾಗ ಹೈವೇಗೆ ಹೋಗ್ತಾ ಇದೆ. ಇದು ಬೇರೆ ಕಡೆ ಸ್ಥಳ ನೋಡ್ತಾ ಇದ್ದೀವಿ. ನಮ್ಮ ದೊಡ್ಡವರು ಹೇಳಿದಂಗೆ ಎಲ್ಲ ಹೇಳಿದ್ದಾರೆ. ಇದು ಬೇರೆ ಹತ್ರ ಸ್ಥಳಾಂತರ ಮಾಡಿ ವಿಜೃಂಭಣೆಯಿಂದ ನಾವು ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಎಲ್ಲ ಜನಗಳ ಸಹಕಾರದೊಂದಿಗೆ ಇದು ಮಾಡಬೇಕು ಅಂತ ನಾನು ಈ 4 ಮಾತು ತಿಮ್ರಾವತ್ನಹಳ್ಳಿ ಪರವಾಗಿ ಹೇಳ್ತಾ ಇದ್ದೀನಿ. ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಒಂದು ದೀಪಾಲಂಕಾರ ಮಾಡಿ ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ದೀಪಾಲಂಕಾರವನ್ನು ನೆರವೇರಿಸಿದ್ದಾರೆ. ಆದ್ದರಿಂದ ಇದು ಇನ್ನು ಒಂದು 2 ತಿಂಗಳ ಹಿಂದೆ ಮಾಡತಕ್ಕಂಥ ಹಬ್ಬವನ್ನು ಈ ದಿವಸ ಹಮ್ಮಿಕೊಂಡಿದ್ದಾರೆ. ಯಾಕೆಂದರೆ ಇಲ್ಲೊಂದು ಹೈವೇ ರೋಡ್ ಹೋಗ್ತಾ ಇರೋದ್ರಿಂದ ಈ ಹಬ್ಬವನ್ನು ಇವತ್ತು ಮಾಡಲು ಎಲ್ಲರೂ ಸಹಕರಿಸಿ ವಿಜೃಂಭಣೆಯಿಂದ ಮಾಡಿದ್ದಾರೆ.